Hi, hello everyone. In the last class, we have discussed some important microorganisms and their uses, and today we are discussing about harmful microorganisms and the food preservatives and the nitrogen fixation. The harmful microorganisms are some microorganisms which cause the diseases in plants and animals, and such disease causing microorganisms are called the pathogens. The pathogens are nothing but the disease causing microorganisms, and some microorganisms which grow in the food substances and produce the toxic substances and makes the food poisonous, and food poisoning causes the illness. And some microorganisms spoil the food materials and even clothing, wood and the leather. The pathogens, these are the disease causing organisms, microorganisms, and the pathogens which enter our body through the air we breathe and the water we drink and the food we eat, and diseases which can spread from an infected person to a healthy person are called the communicable diseases. These communicable diseases are cholera, common cold, chickenpox, tuberculosis, and etc. And microbial diseases which can spread from an ಇನ್ಫೆಕ್ಟೆಡ್ ಪರ್ಸನ್, ಒಬ್ಬ ಇನ್ಫೆಕ್ಟೆಡ್ ಪರ್ಸನ್ನಿಂದ ಹೆಲ್ದಿ ಪರ್ಸನ್ಗೆ ಟ್ರಾನ್ಸ್ಮಿಟ್ ಆಗೋದನ್ನು ಕಮ್ಯುನಿಕೇಬಲ್ ಡಿಸೀಸ್ ಅಂತ ಹೇಳಿ ಕರಿತೀವಿ. ಸೊ ಸಮ್ ಇನ್ಸೆಕ್ಟ್ಸ್ ಅಂಡ್ ದ ಅನಿಮಲ್ಸ್ ಆ್ಯಕ್ಟ್ ಆಸ್ ಕ್ಯಾರಿಯರ್ಸ್ ಆಫ್ ದ ಡಿಸೀಸಸ್ ಕಾಸಿಂಗ್ ಮೈಕ್ರೋಬ್ಸ್. ಫಾರ್ ಎಕ್ಸಾಂಪಲ್ ಹೌಸ್ ಫ್ಲೈ, ನೊಣಗಳು, ಫೀಮೇಲ್ ಅನಾಫಿಲಿಸ್ ಮಸ್ಕಿಟೋ ದಟ್ ಕಾಸಿಂಗ್ ಅ ಮಲೇರಿಯಾ, ಆ್ಯಂಡ್ ದ ಫೀಮೇಲ್ ಏಡಿಸ್ ಮಸ್ಕಿಟೋ ದಟ್ ಕಾಸಿಂಗ್ ಅ ಡೆಂಗ್ಯೂ ಫಿಯರ್. Carriers of pathogens na nodana. There are some insects and the animals which act as a carriers of the disease causing microbes. Housefly is one such carrier. So housefly ಏನು ಮಾಡುತ್ತೆ, the fly sit on the garbage and the human excreta or the animal excreta, and the pathogens stick to their bodies, and when these flies sit on uncovered food they may transfer the pathogens. Then whoever eats the contaminated food is likely to get sick. ಅಂದರೆ ಇವಾಗ ಹೌಸ್ ಫ್ಲೈ, ನೊಣಗಳು ಗಾರ್ಬೇಜ್ ಮೇಲೆ ಅಥವಾ ಹ್ಯೂಮನ್ ಅವರ ಅನಿಮಲ್ ಎಕ್ಸ್ಕ್ರೀಟ ಮೇಲೆ ಕೂತ್ಕೊಂಡು ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗಾನಿಸಮ್ಸ್ ಇರುತ್ತಲ್ಲ ಅದು ಸ್ಟಿಕ್ ಆಗುತ್ತೆ ಹೌಸ್ ಫ್ಲೈ ಬಾಡಿಗೆ. ಅದು ಏನು ಅನ್ಕವರ್ಡ್ ಫುಡ್ ಮೇಲೆ ಕೂತ್ಕೊಂಡಾಗ ಅದು ಹೌಸ್ ಫ್ಲೈ ಮೇಲೆ ಸ್ಟಿಕ್ ಆಗಿರೋ ಅಂಥ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗಾನಿಸಮ್ಸು ಆಹಾರದ ಮೇಲೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಆ ಫುಡ್ಡನ್ನು ಯಾರು ಈಟ್ ಮಾಡ್ತಾರೋ ಆವಾಗ ದೇ ಗೆಟ್ ಸಿಕ್. ಆ್ಯಂಡ್ ದ ಅನದರ್ ಎಕ್ಸಾಂಪಲ್ ಆಫ್ ಕ್ಯಾರಿಯರ್ ಈಸ್ ದ ಫೀಮೇಲ್ ಅನಾಫಿಲಸ್ ಮಸ್ಕಿಟೋ ವಿಚ್ ಕ್ಯಾರೀಸ್ ದ ಪ್ಯಾರಾಸೈಟ್ ಆಫ್ ಮಲೇರಿಯಾ, ಆ್ಯಂಡ್ ದ ಫೀಮೇಲ್ ಏಡಿಸ್ ಮಸ್ಕಿಟೋ ಆ್ಯಕ್ಟ್ಸ್ ಆಸ್ ಅ ಕ್ಯಾರಿಯರ್ ಆಫ್ ಡೆಂಗ್ಯೂ ವೈರಸ್. ಇವಾಗ ಫೀಮೇಲ್ ಅನಾಫಿಲಸ್ ಮಸ್ಕಿಟೋ ಇಸ್ ಅ ಪ್ಯಾರಾಸೈಟ್ ಆಫ್ ಮಲೇರಿಯಾ ಆ್ಯಂಡ್ ದ ಫೀಮೇಲ್ ಏಡಿಸ್ ಮಸ್ಕಿಟೋ ಇಸ್ ಅ ಪ್ಯಾರಾಸೈಟ್ ಆಫ್ ದ ಡೆಂಗ್ಯೂ. ಆ್ಯಂಡ್ ದೆನ್ ಸೊ ಮಲೇರಿಯಾ ಮತ್ತು ಡೆಂಗ್ಯೂ ಕಂಟ್ರೋಲ್ ಮಾಡೋದು ಹೇಗೆ ಅಂದರೆ, ಇವಾಗ ಅದು ಕಂಟ್ರೋಲ್ ಆಗಬೇಕು ಅಂದರೆ ಮಸ್ಕಿಟೋನ ಪಾಪ್ಯುಲೇಷನ್ ಸಹ ಕಂಟ್ರೋಲ್ ಆಗಬೇಕು. ಸೊ ಆಲ್ ಮಸ್ಕಿಟೋಸ್ ವಿಚ್ ಬ್ರೀಡ್ ಇನ್ ವಾಟರಲ್ಲಿ ಅದು ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ, ಮೀನ್ಸ್ ಬ್ರೀಡ್ ಮಾಡುತ್ತೆ. ಹೆನ್ಸ್ ಒನ್ ಶುಡ್ ನಾಟ್ ಲೆಟ್ ವಾಟರ್ ಕಲೆಕ್ಟ್ ಎನಿವೇರ್ ಇನ್ ಕೂಲರ್ಸ್, ಟಯರ್ಸ್ ಆ್ಯಂಡ್ ಫ್ಲವರ್ ಪಾಟ್ ಒಳಗಡೆ ನೀರು ನಿಲ್ಲುತ್ತೆ, ಟೈರ್ಸ್ ಒಳಗಡೆ ಆ ಥರ ಎಲ್ಲ ನೀರು ನಿಲ್ಲೋದನ್ನು ನಿಲ್ಲಿಸಬೇಕು. ಆ್ಯಂಡ್ ಬಿ ಕೀಪಿಂಗ್ ದ ಸರೌಂಡಿಂಗ್ಸ್ ಕ್ಲೀನ್ ಆ್ಯಂಡ್ ಡ್ರೈ ವಿ ಕ್ಯಾನ್ ಪ್ರಿವೆಂಟ್ ದ ಮಸ್ಕಿಟೋಸ್ ಫ್ರಮ್ ದ ಬ್ರೀಡಿಂಗ್. ನಮ್ಮ ಸರೌಂಡಿಂಗ್ ಯಾವಾಗಲೂ ಕ್ಲೀನಾಗಿ ಡ್ರೈ ಆಗಿರಬೇಕು. ದಿಸ್ ಈಸ್ ದ ಟೇಬಲ್ ಫಾರ್ ದ ಕಾಮನ್ ಹ್ಯೂಮನ್ ಡಿಸೀಸ್ ವಿಚ್ ಕಾಸ್ಡ್ ಬೈ ದ ಮೈಕ್ರೋ ಆರ್ಗಾನಿಸಮ್ಸ್. ಈ ಟೇಬಲ್ ಎಕ್ಸಾಮಲ್ಲಿ ತುಂಬ ಇಂಪಾರ್ಟೆಂಟ್, ಫಾರ್ ಎಕ್ಸಾಮ್ ಪರ್ಪೋಸ್ ಓನ್ಲಿ ಅಲ್ಲ, ಫಾರ್ ಎವ್ರಿ ಕಾಂಪಿಟೇಟಿವ್ ಎಕ್ಸಾಮ್ಸಿಗೂ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ಯಾವುದು ವೈರಸ್ಸಿಂದ ಬರೋ ಅಂಥ ಡಿಸೀಸ್ ಯಾವುದು, ಅದರ ಟ್ರಾನ್ಸ್ಮಿಷನ್ ಹೇಗೆ, ಅದೆಲ್ಲ ಇಂಪಾರ್ಟೆಂಟು. ಸೊ ಫಸ್ಟ್ ಒನ್ ಈಸ್ ಹ್ಯೂಮನ್ ಡಿಸೀಸಸ್ ನೋಡೋಣ. ಚಿಕನ್ ಪಾಕ್ಸು, ಪೋಲಿಯೋ, ಮೆಸಲ್ಸ್ ಆ್ಯಂಡ್ ದ ಹೆಪಟೈಟಿಸ್ ಬಿ ವಿಚ್ ಈಸ್ ಅ ಕಾಸಿಟಿವ್ ಮೈಕ್ರೋ ಆರ್ಗಾನಿಸಮ್ ವೈರಸ್ ಆಗಿರುತ್ತೆ. ಸೊ ಕಾಸಿಟಿವ್ ಮೈಕ್ರೋ ಆರ್ಗಾನಿಸಮ್ಸಲ್ಲಿ ನಾವು ತುಂಬ ಟೈಪ್ಸ್ ನೋಡಿದ್ವಲ್ವ, ಬ್ಯಾಕ್ಟೀರಿಯಾ, ಫಂಗೈ, ಪ್ರೋಟೋಸೋವಾ, ಯಾವುದರಿಂದ ಕಾಸ್ ಆಗುತ್ತೆ ಅನ್ನೋದು ಇದು ಟೇಬಲ್ ಕಾಸಿಟಿವ್ ಮೈಕ್ರೋ ಆರ್ಗಾನಿಸಮ್. ಇದು ಮೋಡ್ ಆಫ್ ಟ್ರಾನ್ಸ್ಮಿಷನ್ನು ಏರ್, ವಾಟರ್, ಫುಡ್ಡು, ಮಸ್ಕಿಟೋ ಇಂದನ ಯಾವುದರಿಂದ ಟ್ರಾನ್ಸ್ಫರ್ ಆಗುತ್ತೆ, ದಟ್ ಈಸ್ ಮೋಡ್ ಆಫ್ ಟ್ರಾನ್ಸ್ಮಿಷನ್. ಇದು ನೆನ್ಪಿಟ್ಕೋಬೇಕು. ಮತ್ತು ಟ್ಯೂಬರ್ಕ್ಯುಲೋಸಿಸ್, ಟೈಫಾಯ್ಡ್ ಮತ್ತು ಕಾಲೆರಾ ವಿಚ್ ಈಸ್ ಕಾಸ್ಡ್ ಬೈ ಎ ಬ್ಯಾಕ್ಟೀರಿಯಾ.
and malaria is caused by a causative microorganism, that is protozoa. Mode of transmission, mosquito. And some common plant disease which caused by the microorganisms are citrus canker, and causative microorganism bacteria, and the mode of transmission air. And rust of wheat, that is causative organism fungi, and the mode of transmission air or seed. And the yellow mosaic of okra, that is find out in the lady's finger, ಬೆಂಡೆಕಾಯಿ ಅದರಲ್ಲಿ. And the causative microorganism virus, and mode of transmission is water. This table is important, please learn it. So several microorganisms which cause the diseases in plants like wheat, rice, potato, sugarcane, orange, apple and the others. The diseases that reduce the yield of crops. Disease ಬರೋದ್ರಿಂದ ಕ್ರಾಪಿನ ಈಲ್ಡು ಕಡಿಮೆ ಆಗುತ್ತೆ. ಆ್ಯಂಡ್ ದೇ ಕ್ಯಾನ್ ಬಿ ಕಂಟ್ರೋಲ್ಡ್ ಬೈ ದ ಯೂಸ್ ಆಫ್ ಸರ್ಟೈನ್ ಕೆಮಿಕಲ್ಸ್ ವಿಚ್ ಕಿಲ್ ದ ಮೈಕ್ರೋಬ್ಸ್. ಸೊ ಫರ್ಟಿಲೈಸರ್ಸು ಮತ್ತು ಔಷಧಿ ಎಲ್ಲ ಪ್ಲ್ಯಾಂಟ್ಸಿಗೆ ಕೊಡೋದು ಇದೇ ಕಾರಣಕ್ಕೆ. ಹಾರ್ಮ್ಫುಲ್ ಮೈಕ್ರೋ ಆರ್ಗಾನಿಸಮ್ಸ್ ನೋಡಿದ್ವಿ. ದೆನ್ ನೆಕ್ಸ್ಟ್ ಈಸ್ ಫುಡ್ ಪ್ರಿಸರ್ವೇಷನ್. ಐ ಥಿಂಕ್ ಡು ಯು ಆಲ್ ನೋ ಅಬೌಟ್ ದ ಫುಡ್ ಪಾಯ್ಸನಿಂಗ್. ಫುಡ್ ಪಾಯ್ಸನ್ ಆಗಿದೆ ಅಂತ ಅಂದು ತುಂಬ ಜನ ಹಾಸ್ಪಿಟ್ಲಿಗೆ ಸೇರೋದು ಅಥವಾ ವಾಮಿಟಿಂಗು, ಡಿಸೆಂಟ್ರಿ ಎಲ್ಲ ಆಗೋದು ನೋಡಿರ್ತೀವಿ. ಸೊ ಫುಡ್ ಪಾಯ್ಸನ್ ಹೇಗೆ ಆಗುತ್ತೆ? ದಟ್ ಫುಡ್ ಲೆಫ್ಟ್ ಅಂಡರ್ ದ ಮಾಯ್ಸ್ಟ್ ಕಂಡೀಷನ್ ಈಸ್ ಅಟ್ಯಾಕ್ಡ್ ಬೈ ದ ಮೈಕ್ರೋ ಆರ್ಗಾನಿಸಮ್ಸ್. ಇಟ್ ಈಸ್ ಕಾಲ್ಡ್ ಎ ಫುಡ್ ಪಾಯ್ಸನಿಂಗ್. ದಟ್ ಈಸ್ ಫುಡ್ ಮೇಲ್ಗಡೆ ಮೈಕ್ರೋ ಆರ್ಗಾನಿಸಮ್ಸ್ ಗ್ರೋತ್ ಆಗಿರುತ್ತೆ. ಸೊ ಅಂಥ ಫುಡ್ಡನ್ನು ನಾವು ಈಟ್ ಮಾಡಿದಾಗ ವಿಚ್ ಕಾಸ್ ಅ ಫುಡ್ ಪಾಯ್ಸನ್ ಟು ಅಸ್. So food poisoning could be due to the consumption of the food spoiled by the some microorganisms, and the microorganisms that grow on our food sometimes that produce a toxic substances, and these make the food poisonous, that causing a serious illness and even also death. So it is very, very important that we preserve food to prevent it from being spoiled by the microorganisms. So food preservation is nothing but the preventing it from the spoiling. ಫುಡ್ ಪಾಯ್ಸನಿಂಗ್ ಅಂದರೆ ಏನು ಗೊತ್ತಾಯಿತು, ಫುಡ್ ಪ್ರಿಸರ್ವೇಷನ್ ನೋಡಿದ್ವಿ. ಸೊ ನೆಕ್ಸ್ಟು ಮೆಥಡ್ಸ್ ಆಫ್ ಫುಡ್ ಪ್ರಿಸರ್ವೇಷನ್ ನೋಡೋಣ. ಇವಾಗ ನಾವು ಮ್ಯಾಂಗೋ ಎಲ್ಲ ತೊಗೊಂಡು ತುಂಬ ದಿನ ತಿಂದೇನೆ ಇಟ್ಟಾಗ ಇಟ್ ಬಿಕಮ್ಸ್ ಸ್ಪಾಯ್ಲ್. ಅದೇ ನಾವು ಮ್ಯಾಂಗೋಯಿಂದ ಉಪ್ಪಿನಕಾಯಿ ಹಾಕಿ ಮನೇಲಿ ಇಟ್ಟಾಗ ಅದನ್ನು ವರ್ಷಗಟ್ಟಲೆ ತಿಂತೀವಿ. ಸೊ ಅದು ಹಾಳಾಗಿರಲ್ಲ. ಅದು ಏನಕ್ಕೆ ಹಾಳಾಗಲ್ಲ? ಲೆಟ್ ವಿ ನೋ ಅಬೌಟ್ ದಟ್ ಫುಡ್ ಪ್ರಿಸರ್ವೇಷನ್. ಹೇಗೆ ಪ್ರಿಸರ್ವ್ ಮಾಡ್ತೀವಿ ಅದನ್ನು ಅಂತ ನೋಡೋಣ. ಈ ಫುಡ್ ಪ್ರಿಸರ್ವೇಷನಲ್ಲಿ ತುಂಬ ಮೆಥಡ್ಸ್ ಇದೆ. ಬೈ ಯೂಸಿಂಗ್ ಅ ಪ್ರಿಸರ್ವೇಟಿವ್ಸ್ ಆ್ಯಂಡ್ ಯೂಸಿಂಗ್ ಸಾಲ್ಟ್ ಆ್ಯಂಡ್ ಶುಗರ್ ಆ್ಯಂಡ್ ಯೂಸಿಂಗ್ ವೆನೆಗರ್ಸ್ ಆ್ಯಂಡ್ ಯೂಸಿಂಗ್ ದ ಪಾಶ್ಚರೈಸೇಷನ್ ಆ್ಯಂಡ್ ದ ಏರ್ ಟೈಟ್ ಪ್ಯಾಕೇಜಿಂಗ್. ದೀಸ್ ಆರ್ ದ ಮೆಥಡ್ಸ್ ಆಫ್ ಫುಡ್ ಪ್ರಿಸರ್ವೇಷನ್. Food preservation by the using chemical method. The salts and the edible oils are the common chemicals. Soil ಮತ್ತು edible oils, that are the common chemicals that generally used to check the growth of microorganisms. Therefore they are called the preservatives. And we add salt or the acid preservatives to the pickles. ಉಪ್ಪಿನಕಾಯಿಗೆ ಸಾಲ್ಟನ್ನು ಆ್ಯಡ್ ಮಾಡಿದಾಗ ಇಟ್ ಪ್ರಿವೆಂಟ್ ದ ಅಟ್ಯಾಕ್ ಆಫ್ ಮೈಕ್ರೋಬ್ಸ್. ಆ್ಯಂಡ್ ಆಲ್ಸೋ ಸೋಡಿಯಂ ಬೆಂಜೋಯೇಟ್ and the sodium metabisulfate. These are the common chemical preservatives. So preservation by using a common salt. Common salt has been used to preserve the meat, fish, and some mangoes, tamarind and ಆಮ್ಲ, ಹುಣಸೆ ಹಣ್ಣು ಇದೆಲ್ಲ ಪ್ರಿಸರ್ವ್ ಮಾಡೋಕ್ಕೆ ಸಾಲ್ಟನ್ನೇ ಯೂಸ್ ಮಾಡ್ತಾರೆ, ವಿಚ್ ರೆಡ್ಯೂಸಸ್ ದ ಗ್ರೋತ್ ಆಫ್ ದ ಬ್ಯಾಕ್ಟೀರಿಯಾ. ಸೊ ಪ್ರಿಸರ್ವೇಷನ್ ಬೈ ದ sugar. So sugar which reduces the moisture content, which inhibits the growth of bacteria which spoil the food. And for example our jams, jellies and the squashes which preserved by the sugar. And by using oil and vinegar. Use of oil and vinegar prevents the spoilage of pickles because bacteria cannot live in such an environment. So vegetables, fruits, fish and meat are often preserved by this method by using oil and vinegar. Next one is heat and cool treatments. Have you ever observed your mother with boiling milk before it is stored or used? Why? ಮಿಲ್ಕನ್ನು ಯಾಕೆ ಸ್ಟೋರ್ ಮಾಡಬೇಕಾದ್ರೆ ಮೊದಲು ಬಾಯ್ಲ್ ಮಾಡ್ತಾರೆ? ಬಿಕಾಸ್ ಬಾಯ್ಲಿಂಗ್ ಕಿಲ್ಸ್ ದ ಮೆನಿ ಆರ್ಗಾನಿಸಮ್ಸ್, ದಟ್ ಮೈಕ್ರೋಬ್ಸ್.
Heating food items kills the microbes. So storing food items at low temperature which prevents the growth of the microbes. So we keep our food in the refrigerator, and the low temperature inhibits the growth of microbes. ಸೊ ಹೀಟ್ ಆ್ಯಂಡ್ ಕೋಲ್ಡ್ ಟ್ರೀಟ್ಮೆಂಟ್ ನೋಡಿದ್ವಿ. ಫಾರ್ ಹೀಟ್ ವಿಚ್ ಕಿಲ್ಸ್ ದ ಮೈಕ್ರೋ ಆರ್ಗನಿಸಮ್ಸ್, ಆ್ಯಂಡ್ ಕೋಲ್ಡಲ್ಲಿ ಲೋ ಟೆಂಪ್ರೇಚರ್ ವಿಚ್ ಇನ್ಹಿಬಿಟ್ಸ್ ದ ಗ್ರೋತ್ ಆಫ್ ಮೈಕ್ರೋಬ್ಸ್, ದಟ್ ಈಸ್ ಇನ್ ರೆಫ್ರಿಜಿರೇಟರ್. ಸ್ಟೋರೇಜ್ ಆ್ಯಂಡ್ ಪ್ಯಾಕೇಜಿಂಗ್ ನೋಡಬೇಕಾದ್ರೆ ದೀಸ್ ಡೇಸ್ ಡ್ರೈ ಫ್ರೂಟ್ಸ್ ಆ್ಯಂಡ್ ಈವನ್ ವೆಜಿಟೇಬಲ್ಸ್ ಆರ್ ಸೋಲ್ಡ್ ಇನ್ ಸೀಲ್ಡ್ ಏರ್ ಟೈಟ್ ಪ್ಯಾಕೆಟ್ಸ್ ವಿಚ್ ಪ್ರಿವೆಂಟ್ ದ ಅಟ್ಯಾಕ್ ಆಫ್ ಮೈಕ್ರೋಬ್ಸನ್ನು ಕಡಿಮೆ ಮಾಡುತ್ತೆ ಏರ್ ಟೈಟ್ ಬಾಕ್ಸಲ್ಲೆಲ್ಲ ಇಟ್ಟಾಗ. ಸೊ ನೆಕ್ಸ್ಟು, ವೈ ಡಸ್ ದ ಮಿಲ್ಕ್ ದಟ್ ಕಮ್ಸ್ ಇನ್ ಪಾಕೆಟ್ಸ್ ನಾಟ್ ಸ್ಪಾಯ್ಲ್? ಇವಾಗ ಮನೇಲೆಲ್ಲ ಪಾಕೆಟ್ ಹಾಲು ತರ್ತೀವಲ್ಲ, ಅದು ಹಾಳಾಗಿರಲ್ಲ, ಯಾಕೆ? ಡು ಯು ಎವರ್ ಥಿಂಕ್ ಇಟ್? ಬಿಕಾಸ್ ದ ಮಿಲ್ಕ್ ಈಸ್ ಪ್ಯಾಶ್ಚರೈಸ್ಡ್. ದೆನ್ ವಾಟ್ ಈಸ್ ಪ್ಯಾಶ್ಚರೈಸೇಷನ್? ಪ್ಯಾಶ್ಚರೈಸೇಷನ್ ಅಂದರೆ ಏನು? The milk is heated to about 70 degrees Celsius for 15 to 30 seconds and then suddenly chilled or cooled, then stored. ಅಂದರೆ ಮಿಲ್ಕನ್ನು 70 ಡಿಗ್ರಿ ಸೆಲ್ಸಿಯಸ್ನಲ್ಲಿ 15 to 30 ಸೆಕೆಂಡ್ಸು ಹೀಟ್ ಮಾಡಿ ಸಡನ್ನಾಗಿ ಕೂಲ್ ಮಾಡಬೇಕು, ದೆನ್ ಸ್ಟೋರ್ ಮಾಡಬೇಕು. ಸೊ ದಟ್ ಈಸ್ ಕಾಲ್ಡ್ ದ ಪ್ಯಾಶ್ಚರೈಸೇಷನ್. By doing so, it prevents the growth of the microbes. The pasteurized milk can be consumed without process was discovered by the Louis Pasteur. ಪ್ಯಾಶ್ಚರೈಸೇಷನ್ನ ಲೂಯಿಸ್ ಪ್ಯಾಶ್ಚರ್ ಅನ್ನೋರು ಡಿಸ್ಕವರ್ ಮಾಡ್ತಾರೆ. ವಾಟ್ ಈಸ್ ಪ್ಯಾಶ್ಚರೈಸೇಷನ್ ಮೀನ್ಸ್ ದ ಮಿಲ್ಕ್ ಈಸ್ ಹೀಟೆಡ್ ಟು ಅಬೌಟ್ 70 degrees Celsius ಫಾರ್ ದ 15 to 30 seconds and then suddenly chilled and stored. And the next one is the nitrogen cycle. It is very important. Nitrogen is essential for all the living things because it is a major part of the amino acids. ಅಮೈನೋ ಆಸಿಡ್ಸ್ ಗೊತ್ತಲ್ಲ. ಸೊ ಪ್ರೋಟೀನ್ಸ್ ಆಗಬೇಕಂದ್ರೆ ಅಮೈನೋ ಆಸಿಡ್ಸ್ ಬೇಕೇ ಬೇಕು. ಅಮೈನೋ ಆಸಿಡ್ಸ್ ಆರ್ ದ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ದ ಪ್ರೋಟೀನ್ಸ್ ಆ್ಯಂಡ್ ದ ನ್ಯೂಕ್ಲಿಕ್ ಆ್ಯಸಿಡ್ such as DNA, which transfer the genetic information to subsequent generation and the organisms. DNA ಅಂದರೆ ಜೆನೆಟಿಕ್ ಇನ್ಫಾರ್ಮೇಷನ್ನ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ನ್ಯೂಕ್ಲಿಕ್ ಆ್ಯಸಿಡ್ ಬೇಕು ಅಂದರೆ ಅಮೈನೋ ಆಸಿಡು ಬೇಕು, ಅಮೈನೋ ಆಸಿಡ್ ಬೇಕಂದರೆ ನೈಟ್ರೋಜನ್ ಬೇಕು. ಸೊ ಅಮೈನೋ ಗ್ರೂಪ್ ಕಂಟೈನಿಂಗ್ ಅ ನೈಟ್ರೋಜನ್. ಸೊ ಡು ಯು ನೋ ವೈ ದ ಫಾರ್ಮರ್ಸ್ ಗ್ರೋ ಲೆಗ್ಯೂಮ್ ಪ್ಲ್ಯಾಂಟ್ಸ್ ಲೈಕ್ ಪೀಸ್, ಬೀನ್ಸ್ ಆ್ಯಂಡ್ ದ ಗ್ರೌಂಡ್ ನಟ್, ಶೇಂಗಾ, ಬಟಾಣಿ ಆ ಥರ ಪ್ಲ್ಯಾಂಟ್ಸನ್ನು ಯಾಕೆ ಬೆಳೀತಾರೆ? ಆ್ಯಂಡ್ ವೆನ್ ಹರ್ಬಿವೋರ್ಸ್ ಈಟ್ ದೀಸ್ ಪ್ಲ್ಯಾಂಟ್ food that they get their nitrogen. So soil testing is also done to know if sufficient nitrogen is present. ಅಂದರೆ ಇವಾಗ ಫಾರ್ಮರ್ಸು ಯಾಕೆ ಲೆಗ್ಯೂಮ್ ಪ್ಲ್ಯಾಂಟ್ಸನ್ನು ಬೆಳೀತಾರೆ? ಬಿಕಾಸ್ ದಟ್ ಪ್ಲ್ಯಾಂಟ್ಸ್ ಓನ್ಲಿ ಹ್ಯಾವಿಂಗ್ ಅ ಕೆಪಾಸಿಟಿ ಟು ಫಿಕ್ಸ್ ದ ನೈಟ್ರೋಜನ್. ಸೊ ಆ ಪ್ಲ್ಯಾಂಟ್ಸನ್ನು ತಿಂದಾಗ ಹರ್ಬಿವೋರ್ಸ್ ದೇ ಗೆಟ್ ದ ನೈಟ್ರೋಜನ್. So our atmosphere has 78% of the nitrogen gas. So nitrogen is one of the essential constituents of all the living organisms as part of the proteins, chlorophyll, nucleic acids and the vitamins. Atmosphere ಅಲ್ಲಿ 78% ಇದೆ. ನಮಗೆ ಎಲ್ಲರಿಗೂ ನೈಟ್ರೋಜನ್ ಬೇಕು, ಪ್ಲಾಂಟ್ಸಿಗೆ, ಅನಿಮಲ್ಸಿಗೆ, ಫಾರ್ ಎವ್ರಿಥಿಂಗ್ ನೈಟ್ರೋಜನ್ ಈಸ್ ಇಂಪಾರ್ಟೆಂಟ್. ಆದರೆ ಅದನ್ನು ಹೇಗೆ ತಗೊಳ್ಳೋದು? ಅಟ್ಮಾಸ್ಫಿಯರಲ್ಲಿ ಇರೋದು 8 ಫಾರ್ಮ್ ಆಫ್ ದ ನೈಟ್ರೋಜನ್, ಬಟ್ ವಿ ವಾಂಟ್ ದ ಕಾಂಪೌಂಡ್ಸ್ ಆಫ್ ನೈಟ್ರೋಜನ್. ಸೊ ಅದನ್ನು ಕಾಂಪೌಂಡ್ಸ್ ಆಫ್ ನೈಟ್ರೋಜನ್ ಆಗಿ ಕನ್ವರ್ಟ್ ಮಾಡೋದು ಸರ್ಟನ್ ಬ್ಯಾಕ್ಟೀರಿಯಾ ಆ್ಯಂಡ್ ದ ಬ್ಲೂ ಗ್ರೀನ್ ಆಲ್ಗೆ ವಿಚ್ ಈಸ್ ಪ್ರೆಸೆಂಟ್ ಇನ್ ದ ಸಾಯಿಲ್ ದಟ್ ಫಿಕ್ಸ್ ದ ನೈಟ್ರೋಜನ್ ಫ್ರಮ್ ದ ಅಟ್ಮಾಸ್ಫಿಯರ್. ಸೊ ದೀಸ್ ಆರ್ ದ ಪ್ರೆಸೆಂಟ್ ಬ್ಯಾಕ್ಟೀರಿಯಾ ಎಲ್ಲಿ ಪ್ರೆಸೆಂಟ್ ಇರುತ್ತೆ? ದೀಸ್ ಆರ್ ಪ್ರೆಸೆಂಟ್ ಇನ್ ದ ರೂಟ್ ನಾಡ್ಯೂಲ್ಸ್ ಆಫ್ ದ ಪ್ಲಾಂಟ್ಸ್ ಲೈಕ್ beans and the groundnuts. So then compounds of nitrogen are converted into these usable compounds. ನೈಟ್ರೋಜನನ್ನು ಕಾಂಪೌಂಡ್ಸ್ ಆಫ್ ನೈಟ್ರೋಜನನ್ನು ಕನ್ವರ್ಟ್ ಮಾಡೋದು ಬ್ಯಾಕ್ಟೀರಿಯಾ ಆ್ಯಂಡ್ ದ ಬ್ಲೂ ಗ್ರೀನ್ ಆಲ್ಗೆ. ಈ ಬ್ಯಾಕ್ಟೀರಿಯಾ ಎಲ್ಲಿರುತ್ತೆ? ರೂಟ್ ನಾಡ್ಯೂಲ್ಸ್ ಇರುತ್ತಲ್ಲ, ರೂಟ್ ನಾಡ್ಯೂಲ್ಸು, ಆ ನಾಡ್ಯೂಲ್ಸ್ ಒಳಗಡೆ ದಿಸ್ ಬ್ಯಾಕ್ಟೀರಿಯಾ ಇರುತ್ತೆ. ಸೊ ದಟ್ ಕನ್ವರ್ಟ್ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಇಂಟು ದ ಕಾಂಪೌಂಡ್ಸ್ ಆಫ್ ನೈಟ್ರೋಜನ್. ಆ್ಯಂಡ್ ನೈಟ್ರೋಜನ್ ಫಿಕ್ಸೇಷನ್ sometimes that N2 gets fixed through the action of lightning ಇಂದನೂ ಆಗುತ್ತೆ. ಲೈಟ್ನಿಂಗ್ ಮೀನ್ಸ್ ಮಳೆ ಬರುವಾಗ ಮೊದಲ ಮಿಂಚುತ್ತಲ್ಲ, ದಟ್ ಈಸ್ ಲೈಟ್ನಿಂಗ್.
ಹೇಗೆ ಅಂದರೆ ಈಚ್ ಬೋಲ್ಟ್ ಆಫ್ ಲೈಟ್ನಿಂಗ್ ಕ್ಯಾರೀಸ್ ಎಲೆಕ್ಟ್ರಿಕಲ್ ಎನರ್ಜಿ ದಟ್ ಈಸ್ ಪವರ್ಫುಲ್ ಎನಫ್ ಟು ಬ್ರೇಕ್ ದ ಸ್ಟ್ರಾಂಗ್ ಬಾಂಡ್ಸ್ ಆಫ್ ನೈಟ್ರೋಜನ್ ಮಾಲಿಕ್ಯೂಲ್ ಇನ್ ದ ಅಟ್ಮಾಸ್ಫಿಯರ್. ಅಟ್ಮಾಸ್ಫಿಯರಲ್ಲಿರೋ ನೈಟ್ರೋಜನನ್ನು ಬ್ರೇಕ್ ಮಾಡೋ ಅಷ್ಟು ಕೆಪಾಸಿಟಿ ಇರುತ್ತೆ. ಸೊ ದ ಮಾಲಿಕ್ಯೂಲ್ಸ್ ಕಂಬೈನ್ ವಿತ್ ದ ಆಕ್ಸಿಜನ್ ಇನ್ ದ ಏರ್ ಫಾರ್ಮಿಂಗ್ ದ ನೈಟ್ರೋಜನ್ ಆಕ್ಸೈಡ್ಸ್. ಇದೆಲ್ಲ ನೆಕ್ಸ್ಟ್ ಹೈಯರ್ ಕ್ಲಾಸಸಲ್ಲಿ ನೋಡ್ಬೋದು. ನೈಟ್ರೋಜನನ್ನು ಫಿಕ್ಸ್ ಮಾಡೋದು ಹೇಗೆ ಅಂತ ಅಂದು ಗೊತ್ತಾಯಿತು. ಬ್ಯಾಕ್ಟೀರಿಯಾ ಮತ್ತು ಲೈಟ್ನಿಂಗು ಮತ್ತು ಬ್ಲೂ ಗ್ರೀನ್ ಆಲ್ಗೆ. ಇವಾಗ ಅಟ್ಮಾಸ್ಫಿಯರಲ್ಲಿರೋ ನೈಟ್ರೋಜನ್ನು 78% ಇದೆ. ಬಟ್ ವಿ ಆಲ್ ವಾಂಟ್ ದಟ್ ನೈಟ್ರೋಜನ್. ಇವಾಗ ನಾವು ನೈಟ್ರೋಜನನ್ನು ತಗೊಳ್ತಾ ಇದ್ದರೆ ಅದರಲ್ಲಿ ಕಮ್ಮಿನೂ ಆಗಲ್ಲ ಜಾಸ್ತಿನೂ ಆಗಲ್ಲ ದ ನೈಟ್ರೋಜನ್ ಪರ್ಸೆಂಟು. ವೈ? ಯಾಕೆ? ಬಿಕಾಸ್ ನಾವು ತಗೊಂಡಿರೋ ನೈಟ್ರೋಜನ್ನು ಮತ್ತೆ ರೀಸೈಕಲ್ ಆಗುತ್ತೆ. ಹೇಗೆ ಅಂತ ನೋಡೋಣ. ಇವಾಗ ಅಟ್ಮಾಸ್ಫಿಯರಲ್ಲಿರೋವಂಥ ನೈಟ್ರೋಜನನ್ನು ಕಾಂಪೌಂಡ್ಸ್ ಆಫ್ ನೈಟ್ರೋಜನ್ ಇನ್ ದ ಸಾಯಿಲ್ ಆಗಿ ಮಾಡೋದು, ಕಾಂಪೌಂಡ್ಸ್ ಆಗಿ ಮಾಡೋದು ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಮತ್ತು ಬ್ಲೂ ಗ್ರೀನ್ ಆಲ್ಗೆ ಆ್ಯಂಡ್ ದ ಲೈಟ್ನಿಂಗ್. ಸೊ ಈ ಕಾಂಪೌಂಡ್ಸ್ ಆಫ್ ದ ನೈಟ್ರೋಜನನ್ನು ಪ್ಲ್ಯಾಂಟ್ಸ್ಗಳು ತಗೊಳುತ್ತೆ. ಸೊ ಸಾಯಿಲಲ್ಲಿರೋದನ್ನು ಪ್ಲ್ಯಾಂಟ್ಸ್ಗಳು ತಗೊಳುತ್ತೆ. ಅನಿಮಲ್ಲು ಪ್ಲ್ಯಾಂಟ್ಸನ್ನು ಈಟ್ ಮಾಡಿದಾಗ ಅದು ನೈಟ್ರೋಜನ್ನು, ಕಾಂಪೌಂಡ್ಸ್ ಆಫ್ ನೈಟ್ರೋಜನ್ ಅನಿಮಲ್ಸಿಗೆ ಸಿಗುತ್ತೆ. So when plants and animals die, the bacteria and the fungi present in the soil that convert the nitrogenous waste into nitrogenous compounds to be used by the plants again. ಅನಿಮಲ್ಸ್ ಪ್ಲ್ಯಾಂಟನ್ನು ಈಟ್ ಮಾಡುತ್ತೆ, ಆಮೇಲೆ ನೈಟ್ರೋಜಿನಸ್ ವೇಸ್ಟನ್ನು ಹೊರಗಡೆ ಬೀಳುತ್ತೆ ಫ್ರಮ್ ದ ಎಕ್ಸ್ಕ್ರೀಷನ್ ಲೈಕ್ ಯೂರಿನ್, ಯೂರಿಯಾ, ಯೂರಿಕ್ ಆ್ಯಸಿಡ್ ಎಲ್ಲ ಸಹ ನೈಟ್ರೋಜನ್ ಕಂಟೆಂಟೇ ಆಗಿರೋದು. ಸೊ ಅದು ಹೊರಗಡೆ ಬಿಡುತ್ತಲ್ಲ, ಅದನ್ನು ಮತ್ತೆ ಪ್ಲ್ಯಾಂಟ್ಸ್ಗಳು ಅಗೈನ್ ಯೂಸ್ ಮಾಡ್ಕೊಳ್ಳುತ್ತೆ. ಸೊ ಸರ್ಟೈನ್ ಅದರ್ ಬ್ಯಾಕ್ಟೀರಿಯಾ ವಿಚ್ ಕನ್ವರ್ಟ್ ಸಮ್ ಪಾರ್ಟ್ ಆಫ್ ದೆಮ್ ಟು ದ ನೈಟ್ರೋಜನ್ ಗ್ಯಾಸ್. ದೆನ್ ಇಟ್ ಗೋ ಬ್ಯಾಕ್ ಟು ದ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್. ಸೊ ಆಸ್ ಎ ರಿಸಲ್ಟ್ ದ ಪರ್ಸೆಂಟೇಜ್ ಆಫ್ ದ ನೈಟ್ರೋಜನ್ ಇನ್ ದ ಅಟ್ಮಾಸ್ಫಿಯರ್ ರಿಮೈನ್ಸ್ ಮೋರ್ ಆರ್ ಲೆಸ್ ಕಾನ್ಸ್ಟೆಂಟ್. ಸೊ ಅದರಿಂದನೇ ಸಹ ಅಟ್ಮಾಸ್ಫಿಯರ್ ನೈಟ್ರೋಜನ್ನು ಯಾವಾಗಲೂ ಕಾನ್ಸ್ಟೆಂಟ್ ಆಗಿರುತ್ತೆ. ದಿಸ್ ನೈಟ್ರೋಜನ್ ಸೈಕಲ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್. ಇಲ್ಲಿಗೆ ಈ ಮೈಕ್ರೋ ಆರ್ಗನಿಸಮ್ ಲೆಸನ್ ಮುಗೀತು. ಸೊ ಮೈಕ್ರೋ ಆರ್ಗನಿಸಮ್ಸ್ ಆರ್ ಟೂ ಸ್ಮಾಲ್ ಆ್ಯಂಡ್ ಆರ್ ನಾಟ್ ವಿಸಿಬಲ್ ಟು ದ ಅನ್ಏಡೆಡ್ ಐ. ಬೈ ಯೂಸಿಂಗ್ ಮೈಕ್ರೋಸ್ಕೋಪ್ ಓನ್ಲಿ ದೀಸ್ ಆರ್ visible, and they live in all kinds of the environment, that is ice cold, hot springs, deserts and the marshy lands, and they may be unicellular or multicellular. The microorganisms including bacteria, fungi, protozoa and some algae, and the viruses. And the viruses are quite different from other organisms. They reproduce only inside the host organism, and they having non-living and the living characteristics. ಆ್ಯಂಡ್ ಮೈಕ್ರೋ ಆರ್ಗನಿಸಮ್ಸ್ ಯೂಸಸ್ನ ನೋಡಿದ್ವಿ, ಕಮರ್ಷಿಯಲ್ ಪ್ರೊಡಕ್ಷನ್ ಆಗಿ, ಮೆಡಿಸಿನ್ ಆಗಿ, ಫುಡ್ ಆಗಿ. ದೆನ್ ಮೈಕ್ರೋ ಆರ್ಗನಿಸಮ್ಸ್ ಡಿಕಾಂಪೋಸ್ ಮತ್ತು ಕ್ಲೀನಿಂಗ್ ಅಪ್ ಆಫ್ ಎನ್ವಿರಾನ್ಮೆಂಟಲ್ಲೂ ಪ್ಲೇ. ಲಾಸ್ಟ್ ನೈಟ್ರೋಜನ್ ಸೈಕಲ್ಲು, ನೈಟ್ರೋಜನ್ ಫಿಕ್ಸೇಷನ್ನು, ಬ್ಯಾಕ್ಟೀರಿಯಾ ಯಾವುದು ಇಂಪಾರ್ಟೆಂಟು ಅದೆಲ್ಲ ನೋಡಿದ್ವಿ. ಸೊ ಇಲ್ಲಿಗೆ ಈ ಚಾಪ್ಟರ್ ಮೈಕ್ರೋ ಆರ್ಗನಿಸಮ್ಸ್ ಫ್ರೆಂಡ್ ಆ್ಯಂಡ್ ಫೋ ಕಂಪ್ಲೀಟ್ ಆಯಿತು. So please like, share and subscribe my channel for getting up more videos.